ವಿಷಯ ಉತ್ತರ ಭಾರತದ ರಾಜ ಮತ್ತು ರಾಣಿಯರು. ನಮಸ್ಕಾರ ಮಕ್ಕಳೇ. ಇಂದು ನಾವು ಬಹಳ ಹಿಂದಿನ ಮಹಾನ್ ರಾಜ ಮತ್ತು ರಾಣಿಯರ ಕಥೆಗಳನ್ನು ಕೇಳೋಣ. ಅವರು ಉತ್ತರ ಭಾರತದ ದೊಡ್ಡ ರಾಜ್ಯಗಳಲ್ಲಿ ವಾಸಿಸುತ್ತಿದ್ದರು. ಮೌರ್ಯರು ಮೊದಲು ನಾವು ಅಶೋಕ ರಾಜನನ್ನು ಭೇಟಿಯಾಗೋಣ. ಅವನು ಮೌರ್ಯ ಕುಟುಂಬದ ಮಹಾನ್ ರಾಜ. ಒಂದು ದೊಡ್ಡ ಯುದ್ಧದ ನಂತರ ಅವನು ತುಂಬಾ ದಯೆಯುಳ್ಳವನಾದನು. ಎಲ್ಲರೂ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂದು ಅವನು ಕಲಿಸಿದನು. ಅವನು ತನ್ನ ಸಂದೇಶಗಳನ್ನು ದೊಡ್ಡ ಕಲ್ಲಿನ ಕಂಬಗಳ ಮೇಲೆ ಬರೆದನು. ನಮ್ಮ ದೇಶದ ಚಿಹ್ನೆಯಾದ 4 ಸಿಂಹಗಳು ಅಶೋಕರಾಜನ ಕಂಬದಿಂದ ಬಂದಿವೆ. ಕುಶಾನರು ನಂತರ ಕುಶಾನ ರಾಜರು ಬಂದರು. ಕನಿಷ್ಕ ರಾಜನು ಪ್ರಸಿದ್ಧ ಕುಶಾನ ರಾಜ. ಅವನು ಕಲೆಯನ್ನು ಪ್ರೀತಿಸುತ್ತಿದ್ದನು ಮತ್ತು ಬುದ್ಧನ ಸುಂದರವಾದ ಪ್ರತಿಮೆಗಳನ್ನು ಮಾಡಿದನು. ಎಲ್ಲರೂ ಬಳಸಲು ಅವನು ಹೊಳೆಯುವ ಚಿನ್ನದ ನಾಣ್ಯಗಳನ್ನು ಸಹ ಮಾಡಿದನು. ಗುಪ್ತರಾಜರ ಕಾಲವು ಸುವರ್ಣಯುಗ ಆಗಿತ್ತು. ಸಮುದ್ರಗುಪ್ತ ಒಬ್ಬ ಮಹಾನ್ ರಾಜ. ಅವನು ಧೈರ್ಯಶಾಲಿ ಯೋಧನಾಗಿದ್ದನು ಮತ್ತು ಸಂಗೀತವನ್ನು ಪ್ರೀತಿಸುತ್ತಿದ್ದನು. ಅವನ ಚಿನ್ನದ ನಾಣ್ಯಗಳ ಮೇಲೆ ಅವನು ವೀಣೆ ನುಡಿಸುವುದನ್ನು ನಾವು ನೋಡಬಹುದು. ಅವರು ದೆಹಲಿಯಲ್ಲಿ ಎಂದಿಗೂ ಹಳೆಯದಾಗದ ಅಥವಾ ತುಕ್ಕು ಹಿಡಿಯದ ಮಾಂತ್ರಿಕ ಕಬ್ಬಿಣದ ಸ್ತಂಭವನ್ನು ಸಹ ನಿರ್ಮಿಸಿದರು. ವರ್ಧನರು ಹರ್ಷವರ್ಧನ ರಾಜನು. ವರ್ಧನ ಕುಟುಂಬದ ಬಹಳ ಒಳ್ಳೆಯ ರಾಜ. ಅವನು ತನ್ನ ಜನರನ್ನು ತುಂಬಾ ಪ್ರೀತಿಸುತ್ತಿದ್ದನು. ಅವನು ಕಥೆ ಮತ್ತು ನಾಟಕಗಳನ್ನು ಬರೆಯಲು ಇಷ್ಟಪಡುತ್ತಿದ್ದನು. ಅವನು ನಳಂದಾ ವಿಶ್ವವಿದ್ಯಾಲಯ ಎಂಬ ಅತಿ ದೊಡ್ಡ ಶಾಲೆಯನ್ನು ಕಟ್ಟಲು ಸಹಾಯ ಮಾಡಿದನು. ಅಲ್ಲಿ ಪ್ರಪಂಚದಾದ್ಯಂತದ ವಿದ್ಯಾರ್ಥಿಗಳು ಕಲಿಯಲು ಬರುತ್ತಿದ್ದರು. ಕರ್ಕೋಟಕರು ಕಾಶ್ಮೀರದ ಸುಂದರ ಪರ್ವತಗಳಲ್ಲಿ ಕರ್ಕೋಟಕ ರಾಜರು ಆಳಿದರು. ಅವರು ಸೂರ್ಯದೇವರಿಗಾಗಿ ಮಾರ್ತಾಂಡ ಸೂರ್ಯ ದೇವಾಲಯ ಎಂಬ ಭವ್ಯವಾದ ಮತ್ತು ಸುಂದರವಾದ ದೇವಾಲಯವನ್ನು ನಿರ್ಮಿಸಿದರು. ಅಹೋಮರು ಅಸ್ಸಾಂ ಎಂಬ ಹಸಿರು ನಾಡಿನಲ್ಲಿ ಅಹೋಮ್ ರಾಜರು ಬಹಳ ಕಾಲ ಆಳಿದರು. ಅವರು ತುಂಬಾ ಧೈರ್ಯಶಾಲಿಗಳು ಮತ್ತು ಬಲಿಷ್ಠರಾಗಿದ್ದರು. ಅವರ ಬಳಿ ದೊಡ್ಡ ಸೈನ್ಯ ಮತ್ತು ನದಿಯಲ್ಲಿ ಹೋರಾಡಲು ಮತ್ತು ತಮ್ಮ ರಾಜ್ಯವನ್ನು ರಕ್ಷಿಸಲು ಅನೇಕ ದೋಣಿಗಳಿದ್ದವು. ರಜಪೂತ ರಾಜರು ಸೂಪರ್ ಹೀರೋಗಳಂತೆ ಇದ್ದರು. ಅವರು ಅತ್ಯಂತ ಧೈರ್ಯಶಾಲಿ ಯೋಧರಾಗಿದ್ದರು. ಪ್ರಸಿದ್ಧ ರಜಪೂತ ರಾಜ ಪೃಥ್ವಿರಾಜ್ ಚೌಹಾಣ್. ಅವರು ಭವ್ಯವಾದ ಕೋಟೆಗಳನ್ನು ಮತ್ತು ಸುಂದರವಾದ ಅರಮನೆಗಳನ್ನು ನಿರ್ಮಿಸಿದರು. ಜೈಪುರ ನಗರದಲ್ಲಿ ಹವಾ ಮಹಲ್ ಎಂಬ ಸುಂದರವಾದ ಗುಲಾಬಿ ಅರಮನೆ ಇದೆ.